ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಇದರಲ್ಲಿ ಅನ್ನೋಂಥದ್ದು ಯಾರೂ ಹೇಳಿಲ್ಲ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಏನು ವಾದದಲ್ಲಿ ಏನು ಅಂಶ ಹೇಳ್ತಾರೆ, ಯಾವ ಅಂಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾದ್ರೆ ಇನ್ನೂ ಕೂಡ ಆ ವಾದ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಮತ್ತು ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು, ಇಂದು ಅರ್ಜಿದಾರರ ಪರವಾಗಿ ವಾದ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ, ಇವತ್ತೇ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರಾ ಅನ್ನೋಂಥದ್ದು ಸಾಕಷ್ಟು ಮಹತ್ವದ ವಿಚಾರ ಆಗಿರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಇಲ್ಲಿ ಎರಡು ಈ ವಿಚಾರ ಇರುವಂಥದ್ದು. ಒಂದು ವೇಳೆ ಅಂದರೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತಹ ರಾಜ್ಯಪಾಲರ ತೀರ್ಮಾನ ಪ್ರಶ್ನೆ ಏನು ಮಾಡಿದ್ದಾರೆ, ಅದಕ್ಕೆ ಸ್ಟೇ ಕೊಟ್ಬಿಟ್ರೆ ಎಲ್ಲವೂ ಕೂಡ ರಾಜಕೀಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೇಲ್ಗೈ ಸಾಧಿಸ್ತಾರೆ. ಯಾವುದೂ ಕೂಡ ಆ ರೀತಿ ನಾನಾ ರೀತಿಯ ರಾಜಕೀಯ ಚಟುವಟಿಕೆಗಳಿಗೆ ಅಥವಾ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳಿಗೆ ಏನು ಕೂಡ ಆಗೋದಿಲ್ಲ. ಮುಖ್ಯಮಂತ್ರಿ ಅಷ್ಟರ ಮಟ್ಟಿಗೆ ಸೇಫು. ಒಂದು ವೇಳೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿ ಅಂತ ಏನಾದರೂ ಕೂಡ ನ್ಯಾಯಮೂರ್ತಿಗಳು ಅಭಿಪ್ರಾಯ ಪಟ್ಟರೆ ಅದನ್ನು ಎತ್ತಿ ಹಿಡಿದ್ರೆ ಮುಂದೆ ಆಪ್ಷನ್ನು ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಆಪ್ಷನ್ ಇರುವಂಥದ್ದು, ಅದು ಹೋಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆದರೆ ರಾಜಕೀಯವಾಗಿ ಸಾಕಷ್ಟು ಕೂಡ ಸಂಕಷ್ಟ ಎದುರಾಗುತ್ತೆ ಮತ್ತು ರಾಜಕೀಯವಾಗಿ ಪಕ್ಷದ ಒಳಗಡೆ ಅಲ್ಲದೆ ಕೂಡ ಹೊರಗಡೆ ಕೂಡ ಪ್ರತಿಪಕ್ಷಗಳು ಕೂಡ ಇದನ್ನೇ ಕೂಡ ರಾಜಕೀಯ ಅಸ್ತ್ರವನ್ನಾಗಿ ತೆಗೆದುಕೊಳ್ಳುವಂಥದ್ದು, ಮುಂದೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂಥದ್ದು. ಅಂದರೆ ಈಗ ರಾಜ್ಯಪಾಲ ಪ್ರಾಸಿಕ್ಯೂಷನ್ ಎತ್ತಿಡಿದ್ರೆ ಏನು ಇವತ್ತೇ ಅಥವಾ ನಾಳೆನೇ ರಾಜೀನಾಮೆ ಕೊಡಬೇಕು ಅಂತ ಅಲ್ಲ, ಆದರೆ ರಾಜಕೀಯವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ರಾಜಕೀಯ ಒತ್ತಡಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂಥದ್ದು ನೋಡಬೇಕು. ಸಂಪೂರ್ಣವಾಗಿ ಈಗ ವಾದ ಪ್ರತಿವಾದ ಎರಡೂ ಕೂಡ ನಡೀತಾ ಇರುವಂಥದ್ದು. ನ್ಯಾಯಮೂರ್ತಿಗಳು ಏನು ತೀರ್ಪು ಕೊಡ್ತಾರೆ ಅನ್ನೋಂಥದ್ದು ಕುತೂಹಲ, ಹಿಂದೆ ಕೊಡ್ತಾರಾ ಅಥವಾ ಎಲ್ಲ ವಾದವನ್ನು ಕೇಳಿ ಜಡ್ಜ್ಮೆಂಟನ್ನು ತೀರ್ಪನ್ನು ಕಾಯ್ದಿರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಆಬ್ವಿಯಸ್ಲಿ ಈಗ ಏನಂತಂದರೆ ಒಂದು ಈಗ ಇವತ್ತೇ ತೀರ್ಪು ಕೊಡಬೇಕು, ಇಲ್ಲಾಂತಂದರೆ ವಾದ ಪ್ರತಿವಾದ ಮುಗಿದ ನಂತರ ಏನು ತೀರ್ಪನ್ನು ಕಾಯ್ದಿರಿಸಬೇಕು, ಎರಡೇ ಆಪ್ಷನ್ ಇರುವಂಥದ್ದು. ನೋಡಬೇಕು ಏನು ಮಾಡ್ತಾರೆ ಅನ್ನೋಂಥದ್ದು. ಆದರೆ ಒಂದೊಂದು ಬಹಳ ಸ್ಪಷ್ಟ, ರಾಜಕೀಯವಾಗಿ ಸಾರ್ವಜನಿಕವಾಗಿ ಸಾಕಷ್ಟು ಕುತೂಹಲದ ಜೊತೆಗೆ ಏನು ತೀರ್ಪು ಕೊಡ್ತಾರೆ, ಏನು ತೀರ್ಪು ಹೊರ ಬರ್ಬೋದು ಅನ್ನೋಂಥದ್ದು ಬಹಳ ಪ್ರಾಮುಖ್ಯದ ವಿಚಾರ ಆಗಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಕುತೂಹಲ ಇದೆ. ಇವತ್ತೇ ವಾದ ಪ್ರತಿವಾದ ಆಲಿಸಿರುವಂತಹ ಕೋರ್ಟ್ ಇವತ್ತೇ ತೀರ್ಪು ಕೊಡುತ್ತಾ ಅಥವಾ ಕಾಯ್ದಿರಿಸುತ್ತಾ ಅನ್ನೋದು ಪ್ರಶ್ನೆ. ಆದರೆ ನಾವು ಗಮನಿಸ್ತಾ ಇದ್ದೀವಿ, ಬೆಳಗ್ಗೆಯಿಂದಲೂ ಕೂಡ ರಾಜ್ಯಪಾಲರ ಪರ ವಕೀಲರು ಮತ್ತೊಂದು ಕಡೆ ದೂರುದಾರರ ಪರ ವಕೀಲರು ತಮ್ಮ ವಾದ ಮಂಡನೆ ಮಾಡ್ತಿದ್ದಾರೆ, ಹಲವು ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಎಲ್ಲರದೂ ಕೂಡ ಒಂದೇ ವಿಚಾರ, ರಾಜ್ಯಪಾಲರ ನಡೆಯೇ ಕರೆಕ್ಟ್ ಆಗಿದೆ ಅಂತ ಸಮರ್ಥನೆ ಮಾಡಿಕೊಳ್ಳುವಂಥ ಅಂಶ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಬಹಳ ಕುತೂಹಲ ಇದೆ. ಬೇಲಾ ಅಥವಾ ಜೈಲೇ ಗತಿಯಾಗತ್ತಾ ಅನ್ನೋದು ಪ್ರಶ್ನೆ. ಕಾರಣ ಚಾರ್ಜ್ ಶೀಟ್ಗೂ ಮುನ್ನವೇ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಕಾನೂನಿನಲ್ಲಿ ಮಹಿಳೆಯರಿಗಿರುವಂತಹ ಅವಕಾಶಗಳನ್ನು ಬಳಸಿಕೊಳ್ಳಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಾಮೀನಿಗಾಗಿ ಅರ್ಜಿಯ ಮೊರೆ. CCH 57 ನ್ಯಾಯಾಲಯದಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಪವಿತ್ರ ಅನುಕುಮಾರ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ. ಪವಿತ್ರ ಗೌಡ ಪರ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ. ಅನುಕುಮಾರ್ ಪರ ರಾಮ್ ಸಿಂಗ್ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಅದಕ್ಕೂ ಮುನ್ನವೇ ಜಾಮೀನಿನ ಮೊರೆ ಹೋಗಿದ್ದಾರೆ ಆರೋಪಿಗಳು. ಪವಿತ್ರ ಗೌಡ ಅವರ ಪರ ವಕೀಲರು ಹೇಳೋ ಪ್ರಕಾರ ಕಾನೂನಿನಲ್ಲಿ ಮಹಿಳೆಯರಿಗೆ ಅಂತ ಒಂದಷ್ಟು ಅವಕಾಶಗಳಿರುತ್ತೆ, ಹಾಗಾಗಿ ಅದನ್ನ ಬಳಸಿಕೊಂಡು ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಬಟ್ ಏನಾಗುತ್ತೆ ಜಾಮೀನಿನ ಭವಿಷ್ಯ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗಿದೆ, ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನು ಸಿಗಬಾರದು ಅಂತ. ಹಾಗಾಗಿ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಈ ಕೇಸನ್ನು ಅನ್ನೋದು ಪ್ರಶ್ನೆ. ಇವತ್ತೇ ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ. ಪವಿತ್ರ ಮತ್ತು ಅನುಕುಮಾರ್ ಪವಿತ್ರ ಗೌಡ ಪರ ವಕೀಲರು ಕೂಡ ಇವತ್ತು ವಾದ ಮಂಡಿಸ್ತಾರೆ. ಮತ್ತೊಂದು ಕಡೆ ಅನುಕುಮಾರ್ ಪರ ರಾಮ್ ಸಿಂಗ್ ಅವರು ವಾದ ಮಾಡಲಿದ್ದಾರೆ. ಸಂಜೆ 4:30ಕ್ಕೆ ಪವಿತ್ರ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಬೇಲಾ ಜೈಲಾ ಇವತ್ತು ಸ್ಪಷ್ಟವಾಗುತ್ತೆ. ಇನ್ನು 3-4 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೊನೆಯ ಹಂತದ ಚಾರ್ಜ್ ಶೀಟ್ ಸಿದ್ಧತೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಈ ಮಧ್ಯದಲ್ಲಿ ಜಾಮೀನಿಗಾಗಿ ಮೊರೆ ಹೋಗಿದ್ದಾರೆ ಆರೋಪಿಗಳು.
ಪವಿತ್ರ ಗೌಡ ಅವರಿಗೆ ಒಂದು ಇರಬಹುದು, ಕಾನೂನಿನಲ್ಲಿ ಮಹಿಳೆ ಅನ್ನೋ ಕಾರಣಕ್ಕೆ ನಮಗೇನಾದರೂ ಒಂದು ಅವಕಾಶ ಸಿಗಬಹುದು, ಬೇಲ್ ಸಿಗಬಹುದು ಅಂತ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ನಾವಡಿಗೆ ಅವರು ಸದ್ಯಕ್ಕೆ ಓದ್ತಾ ಇದ್ದಾರೆ. ಅಪ್ರೂವಲ್ ಪೂರ್ವಾನುಮತಿಯ ಆದೇಶದ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶಗಳು ಈ ಹಿಂದೆ ಈ ಪ್ರಾಸಿಕ್ಯೂಷನ್ಗಳ ವಿಚಾರವಾಗಿ ಎಲ್ಲೆಲ್ಲಿ ಯಾವ ರೀತಿಯ ತೀರ್ಪು ಪ್ರಕಟ ಆಗಿತ್ತು, ರಾಜ್ಯಪಾಲರ ವಿವೇಚನೆಯ ವಿಚಾರಗಳು, ಹೀಗೆ 10 ಹಲವು ವಿಚಾರಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ನಾವಡಿಗೆ ಅವರು ಓದ್ತಾ ಇದ್ದಾರೆ. ಅಪ್ರೂವಲ್ ಕೊಡೋ ಆಗಿರ್ಬೋದು ಅಥವಾ ಪೂರ್ವಾನುಮತಿ ಆದೇಶ ಆಗಿರ್ಬೋದು, ಈ ವಿಚಾರಗಳ ಬಗ್ಗೆ ಅಲ್ಲಿ ಉಲ್ಲೇಖ ಆಗ್ತಾ ಇದೆ. ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಆದಂತಹ ಬೆಳವಣಿಗೆ ಆಗಿರಬಹುದು, ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಂತಹ ವಿಚಾರಗಳಾಗಿರ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಲಾಗುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಪ್ರಾಸಿಕ್ಯೂಷನ್ಗೆ ಬೇರೆಯವರ ಅನುಮತಿ ಅಥವಾ ಸಂಪುಟ ತೆಗೆದುಕೊಂಡಂಥ ನಿರ್ಣಯದ ಅಂಗೀಕಾರ, ಇವೆಲ್ಲವೂ ಕೂಡ ಇಲ್ಲಿ ಎಷ್ಟು ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಯಾವ್ಯಾವ ಕೋರ್ಟ್ ಯಾವ್ಯಾವ ರೀತಿ ಜಡ್ಜ್ಮೆಂಟನ್ನು ಕೊಟ್ಟಿತ್ತು, ವಿಶೇಷವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ಜಡ್ಜ್ಮೆಂಟ್ ಬಂದಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ನಾವಡಿಗೆ ಅವರು ಆ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಈಗ ತಾವು ಗಮನಿಸ್ತಾ ಇದ್ದೀರಿ, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ, ಅವ್ಯವಹಾರ ಯಾರಿಂದ ಆಯಿತು ಮತ್ತು ಯಾವ ಕಾರಣಕ್ಕಾಗಿ ಆಯಿತು, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದು, ಎಲ್ಲರೂ ಎಲ್ಲ ರೀತಿಯ ವಿಚಾರಗಳನ್ನು ಮಂಡಿಸಿದ್ರಿ, ಆದರೆ ಈ ಒಂದು ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಯಾರೂ ಹೇಳಿಲ್ಲ, ನೀವಾದರೂ ಹೇಳಿ ಅಂತ ನಾವಡಿಗೆ ಅವ್ರನ್ನ ಕೇಳ್ಕೊಳ್ತಾರೆ. ಅವಶ್ಯವಾಗಿ ಅಂತ ಹೇಳಿ ನಾವಡಿಗೆ ಅವರು ವಾದವನ್ನು ಮಂಡನೆ ಮಾಡೋದಕ್ಕೆ ಆರಂಭ ಮಾಡಿದಾಗ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಿಂದ ಅವರನ್ನು ಬೇರೆ ಮಾಡಿಕೊಂಡು ಮಾತ್ರಕ್ಕೆ ಅವರು ಕ್ಯಾಬಿನೆಟ್ ಮೇಲೆ ಪ್ರಭಾವ ಬೀರಲ್ಲ ಅಂತೇನಿಲ್ಲ, ಪ್ರಭಾವ ಬೀರುತ್ತಾರೆ ಅಥವಾ ಅವರ ಅಣತಿಯಂತೆ ಕ್ಯಾಬಿನೆಟ್ ಮೀಟಿಂಗ್ ಆಗಿರುತ್ತೆ ಅನ್ನೋದು ನಾವಡಿಗೆ ಅವರ ವಾದ. ಕ್ಯಾಬಿನೆಟ್ ಸಲಹೆಯನ್ನು ಹೊರತುಪಡಿಸಿ ಗವರ್ನರ್ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೋಬಹುದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪುಗಳ ಉಲ್ಲೇಖವನ್ನು ನಾವಡಿಗೆ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನು ಸ್ವೀಕರಿಸಲೇಬೇಕು ಅಂತೇನಿಲ್ಲ, ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು, ರಾಜ್ಯಪಾಲರು ಈ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು, ಅವರಿಗೆ ಆ ಅಧಿಕಾರ ಇದೆ ಅಂತ ಹೇಳಿ, ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಅಧಿಕಾರ ಇದೆ ಅಂತ ಹೇಳಿ ನಾವಡಿಗೆ ಅವರು ಈಗ ವಾದ ಮಂಡನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮುಖ್ಯವಾಗಿ ಇಲ್ಲಿ ಚರ್ಚೆಗೆ ಬರ್ತಾ ಇರುವಂತಹ ವಿಚಾರ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು 19 ಈ ಎರಡೂ ಸೆಕ್ಷನ್ಗಳು ಸಂಬಂಧಪಟ್ಟಂತೆ ಎರಡೂ ಪ್ರತ್ಯೇಕ, ಎರಡರ ಬಳಕೆಯೂ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಕೆಯಾಗುತ್ತೆ ಅಂತ ನಾವಡಿಗೆ ಅವರು ಹೇಳಿರೋದು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ 2 ಸಮಿತಿ ರಚನೆಯಾಗಿದೆ, ಅದರಲ್ಲಿ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಮಿತಿ ರಚನೆ ಕೂಡ ಇದೆ. ಇದೇ ವಿಚಾರವಾಗಿ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದೀವಿ ಅಂತ ನಾವಡಿಗೆ ಅವರು ಹೇಳಿದ್ದಾರೆ.